ಲೇಡೀಸ್ ಅಂಡ್ ಜೆಂಟಲ್ಮೆನ್, ರಾಜ್ಯ ರಾಜಕಾರಣದಲ್ಲಿ ಇಬ್ಬರು ಮದ ಗಜಗಳ ಕಾಳಗ ಈಗ ಶುರುವಾಗಿದೆ. ಅದು ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ. ಬಿಜೆಪಿಯಿಂದ BS ಯಡಿಯೂರಪ್ಪನವರು ರಾಜಾ ಹುಲಿ ಅಂತಾನೆ ಕರೆಸ್ಕೊಳ್ಳುವಂಥ ಯಡಿಯೂರಪ್ಪನವರಿದ್ದಾರೆ. ಕಾಂಗ್ರೆಸ್ನಿಂದ ಹುಲಿಯ ಅಂತಾನೆ ಗುರುತಿಸ್ಕೊಳ್ಳುವಂಥ ಅಹಿಂದ ರಾಮಯ್ಯ, ಸಿದ್ದರಾಮಯ್ಯ ಇರತಕ್ಕಂಥದ್ದು ನೋಡಿ. ಈಗಾಗಲೇ ಮೊನ್ನೆ ಅಷ್ಟೇ ಬಿಜೆಪಿಯ ಕಾರ್ಯಕಾರಿ ಮೀಟಿಂಗ್ ನಡೆದು ಬಿಡ್ತಲ್ಲ, ಅಲ್ಲಿ ಯಡಿಯೂರಪ್ಪನವರಿಗೆ ಹೆಚ್ಚಿನ ಬಲವನ್ನು ಬಿಜೆಪಿಯಿಂದ ಕೊಡಲಾಗಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನ, ಸಿದ್ದರಾಮಯ್ಯನವರನ್ನ, ಅಹಿಂದ ವರ್ಗವನ್ನ ಎದುರಿಸಲಿಕ್ಕೆ ಈಗಿರ್ತಕ್ಕಂಥ ಸಮರ್ಥ ಪ್ರಬಲ ಬಿಜೆಪಿ ನಾಯಕ ಅಂದರೆ ಅದು ಯಡಿಯೂರಪ್ಪ ಮಾತ್ರ ಅನ್ನುವಂಥ ನಿರ್ಧಾರಕ್ಕೆ ಬಿಜೆಪಿ ಹೈಕಮಾಂಡ್ ಕೂಡ ಬಂದಿರತಕ್ಕಂಥದ್ದು. ಜೊತೆಗೆ ಈಗ ಏನು ಸಿದ್ದರಾಮಯ್ಯನವರು ಸಿದ್ದರಾಮೋತ್ಸವ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ತಮ್ಮ ಹಿರಿಮೆಯನ್ನು ಕೊಂಡಾಡ್ಕೊಂಡ್ರಲ್ಲ, ರಾಜ್ಯದ ಜನತೆಯಲ್ಲಿ ಮನಮಾತಾದ್ರಲ್ಲ, ಅದೇ ರೀತಿ ಯಡಿಯೂರಪ್ಪನವರ ಉತ್ಸವವನ್ನು ಮಾಡಲಿಕ್ಕೆ ಈಗ ಬಿಜೆಪಿ ತಯಾರಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪನವರ ರಾಜಕೀಯ ಜರ್ನಿ, ಅವರ ಸಾಧನೆಗಳು, ಅವರ ಒಂದು ಪ್ರಸ್ತುತ ಬದುಕು ಮತ್ತು ಪ್ರಸ್ತುತ ಸ್ಥಾನ ಮಾನ ಪರಿಸ್ಥಿತಿ ಎಲ್ಲವೂ ಕೂಡ ರಾಜ್ಯದ ಜನರಲ್ಲಿ ಚರ್ಚೆಗೆ ಬರ್ತಾ ಇದೆ. ಹಾಗಾದ್ರೆ ಯಾರು ಬೆಸ್ಟ್, ಸಿದ್ದರಾಮಯ್ಯನೋ ಅಥವಾ ಯಡಿಯೂರಪ್ಪನವರು, ಹುಲಿಯಾನೋ ರಾಜಾ ಹುಲಿನೋ ಅನ್ನುವಂಥ ಒಂದು ಚರ್ಚೆ ಈಗ ಶುರುವಾಗಿದೆ. ಆ ಕುರಿತಂಥ ಡೀಟೇಲ್ಸ್ ಅನ್ನ ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ, ಇದು ಎಕ್ಸ್ಪ್ಲೇನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಯಡಿಯೂರಪ್ಪನವರ ಒಂದು ಯಡಿಯೂರಪ್ಪ ಉತ್ಸವ ಮಾಡಲಿಕ್ಕೆ ಈಗಾಗಲೇ ಬಿಜೆಪಿ ತಯಾರಿ ಮಾಡಿಕೊಂಡಿರ್ತಕ್ಕಂಥದ್ದು. ಇದೇ ಫೆಬ್ರವರಿ 27ಕ್ಕೆ BS ಯಡಿಯೂರಪ್ಪನವರ ಹುಟ್ಟಿದ ಹಬ್ಬ ದಿನ ಬರ್ತಾ ಇದೆ. ಆ ದಿನದಂದೇ ಹೆಚ್ಚು ಕಡಿಮೆ ಚಿತ್ರದುರ್ಗದಲ್ಲಿ ಒಂದು ದೊಡ್ಡ ಮಟ್ಟದ ರಾಜ್ಯ ಮಟ್ಟದ ಯಡಿಯೂರಪ್ಪ ಉತ್ಸವ ನಡೆಸಲಿಕ್ಕೆ ಬಿಜೆಪಿ ತಯಾರಾಗಿರ್ತಕ್ಕಂಥದ್ದು. ಹಾಗಾಗಿ ಸಿದ್ದರಾಮೋತ್ಸವಕ್ಕೆ ಪರ್ಯಾಯವಾಗಿ ಈ ಯಡಿಯೂರಪ್ಪ ಉತ್ಸವ ನಡೆಸಲಿಕ್ಕೆ ಹೊರಟಿರ್ತಕ್ಕಂಥ ಬಿಜೆಪಿ ಬಳಿ ಈಗ ಯಡಿಯೂರಪ್ಪ ಬಿಟ್ಟರೆ ಬೇರೆ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ನಾಯಕರು ಇಲ್ವೇ ಇಲ್ಲ. ಹಿಂದೂ ಹುಲಿಗಳಂತೂ ಈಗ ಸದ್ಯಕ್ಕೆ ಹತ್ತಿರಕ್ಕೆ ಕೇಳೋಂಗಿಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಹಿಂದುತ್ವದ ರಾಜಕಾರಣ ನಡೆಯೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದಿರತಕ್ಕಂಥ ಬಿಜೆಪಿ ಈಗ ಯಡಿಯೂರಪ್ಪ ಉತ್ಸವ ಮಾಡಲಿಕ್ಕೆ ಹೊರಟಿದೆ. ಬಹಳ ಪ್ರಮುಖವಾಗಿ ಈಗಾಗಲೇ ಯಡಿಯೂರಪ್ಪನವರ ಒಂದು ನಾವು ಇತಿಹಾಸವನ್ನು ಗಮನಿಸೋದಾದ್ರೆ 4 ಬಾರಿ CM ಆಗಿದ್ದವರು, ಒಮ್ಮೆ MP ಆಗಿದ್ದವರು, ಉಭಯ ಪಕ್ಷಗಳ ವಿಧಾನ ಪರಿಷತ್ ಮತ್ತು ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿಯೂ ಕೂಡ ಕೆಲಸ ಮಾಡಿರ್ತಕ್ಕಂಥವ್ರು, ರೈತ ಹೋರಾಟಗಾರರು, ಸಾಕಷ್ಟು ಚಳವಳಿಗಳಲ್ಲಿ ಭಾಗವಹಿಸಿರ್ತಕ್ಕಂಥವ್ರು. ಇದೆಲ್ಲ ಮಾಡ್ಕೊಂಡು ಬಂದರೂ ಕೂಡ ಅವರು ಒಮ್ಮೆಯೂ ಕೂಡ 5 ವರ್ಷದ ತಮ್ಮ CM ಗಿರಿಯನ್ನ ಕಂಪ್ಲೀಟ್ ಮಾಡಲಿಲ್ಲ ಅನ್ನುವಂಥದ್ದು ಯಡಿಯೂರಪ್ಪನವರ ಒಂದು CM ಗಿರಿಗೆ ಇರತಕ್ಕಂಥ ಕಪ್ಪು ಚುಕ್ಕೆ. ಜೊತೆಗೆ ಯಡಿಯೂರಪ್ಪನವರ ಮೇಲೆ ಒಂದು ದೊಡ್ಡ ಕಪ್ಪು ಚುಕ್ಕೆ ಏನು ಅಂತಂದ್ರೆ, ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಅಧಿಕಾರದಲ್ಲಿದ್ದಂತಹ CM ಭ್ರಷ್ಟಾಚಾರದ ಆರೋಪದಲ್ಲಿ ಜೈಲಿಗೆ ಹೋಗಿರ್ತಕ್ಕಂಥ ಒಬ್ಬರೇ ಒಬ್ಬ ಏಕೈಕ CM ಅಂದ್ರೆ ಅದು ಯಡಿಯೂರಪ್ಪ, BS ಯಡಿಯೂರಪ್ಪ ಅನ್ನುವಂಥ ಒಂದು ಕಪ್ಪು ಚುಕ್ಕೆ ಇದೆ ಅಲ್ವಾ. ಇದಷ್ಟೇ ಅಲ್ಲದೆ ಯಡಿಯೂರಪ್ಪನವರ ಮೇಲೆ ಇನ್ನೊಂದು ದೊಡ್ಡ ಕಪ್ಪು ಚುಕ್ಕೆ ಇದೆ. ಇಡೀ ಅವರ ಈ ಇಳಿವಯಸ್ಸಿನ 80 ಚಿಲ್ಲರೆ ಇಳಿವಯಸ್ಸಿನ ಸಮಯದಲ್ಲೂ ಕೂಡ ಫೋಕ್ಸೋ ಕೇಸ್ ಎದುರಿಸ್ತಾ ಇರ್ತಕ್ಕಂಥದ್ದು ಇಡೀ ಅವರ ವ್ಯಕ್ತಿತ್ವಕ್ಕೆ ಒಂದು ಕಪ್ಪು ಚುಕ್ಕೆಯಾಗಿ ಪರಿಣಮಿಸಿದೆ. ಇದು ಬಿಜೆಪಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದ್ರು ಕೂಡ ಗತ್ಯಂತರವಿಲ್ಲ, ಬೇರೆ ಪರ್ಯಾಯವಿಲ್ಲ. ಯಾಕಂದ್ರೆ ಲಿಂಗಾಯತ ಸಮುದಾಯವನ್ನು ಬಿಟ್ಟು, ಲಿಂಗಾಯತ ನಾಯಕರನ್ನ ಬಿಟ್ಟು ಅದು ಚುನಾವಣೆಗೆ ಹೋಗೋದಕ್ಕೆ ಕನಸು ಮನಸ್ಸಲ್ಲೂ ಎಣಿಸೋದಕ್ಕೆ ಬಿಜೆಪಿ ಸಾಧ್ಯ ಇಲ್ಲ. ಅದೇ ಹೊತ್ತಿನಲ್ಲಿ ಲಿಂಗಾಯತರ ಯಡಿಯೂರಪ್ಪನವರ ಸಮನಾಗಿ ಇರುವಂಥ ಮತ್ತೊಬ್ಬ ನಾಯಕರೇ ಇಲ್ಲ. ಇರೋಂಥ ಯತ್ನಾಳ್ ಅವರು ಒಂದು ರೀತಿ ಹರಕವಾಯಿ ಯತ್ನಾಳ್ ಥರದ್ದಾಗ್ಬಿಟ್ಟಿರೋದು, ಬಾಯಿಗೆ ಬಂದಂಗೆ ಎಲ್ರಿಗೂ ಬೈತಾ ಇರ್ತಕ್ಕಂಥದ್ದು. ಅವ್ರನ್ನ ಕಟ್ಕೊಂಡು ಹೋಗೋಕ್ಕಾಗಲ್ಲ, ಈ ಹಿಂದುತ್ವದ ಹೀರೋಗಳನ್ನು ಕಟ್ಕೊಂಡು ಹೋಗೋಕ್ಕಾಗಲ್ಲ. ಯಾಕಂದರೆ ಹಿಂದುತ್ವದ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣ ಮಾಡೋಕ್ಕಾಗಲ್ಲ ಅಂತ ತೀರ್ಮಾನಕ್ಕೆ ಬಂದಿರತಕ್ಕಂಥ ಬಿಜೆಪಿ ಯಡಿಯೂರಪ್ಪರವರಿಗೆ ಮಣೆ ಹಾಕಿದೆ. ಎಸ್ ವೀಕ್ಷಕರೇ, ಇದೇ ಹಂತದಲ್ಲಿ ಸಿದ್ದರಾಮಯ್ಯನವರು ಈಗ ಅವರ ವ್ಯಕ್ತಿತ್ವವು ಕೂಡ ಸುಮಾರು 83ರಿಂದಲೇ ಅವರು ಶಾಸಕರಾಗಿ ಬರ್ತಾ ಇದ್ರು ಕೂಡ 2 ಬಾರಿ ಮುಖ್ಯಮಂತ್ರಿಯಾಗಿದ್ದಾರೆ. ಮೊದಲ ಬಾರಿ ಒಂದು ಯಶಸ್ವಿಯಾಗಿ 5 ವರ್ಷ ಆದ ಒಂದು ತಮ್ಮ ಅಧಿಕಾರ ಅವಧಿಯನ್ನು ಮುಗಿಸಿದ್ದಾರೆ. ಈಗ 2ನೇ ಬಾರಿಯೂ ಕೂಡ ಹೆಚ್ಚು ಕಡಿಮೆ ಅಧಿಕಾರದ ಅವಧಿಯನ್ನು ಮುಗಿಸ್ತಾರೆ ಅನ್ನುವಂಥದ್ದು. ಜೊತೆಗೆ ಭ್ರಷ್ಟಾಚಾರದ ಕೇಸುಗಳಿಲ್ಲ ಸಿದ್ದರಾಮಯ್ಯನವರ ಮೇಲೆ. ಇದ್ದಿದ್ದೊಂದು ಮೂಢ ಭ್ರಷ್ಟಾಚಾರದ ಕೇಸು, ಅದು ಕೂಡ ಸ್ವತಃ ಕೋರ್ಟೇ ಅವರಿಗೆ ನಿಮ್ಮದೇನು ತಪ್ಪಿಲ್ಲ
ಅನ್ನುವಂಥ ಒಂದು ಕ್ಲೀನ್ ಚಿಟ್ ಅನ್ನ ಕೊಟ್ಟು ಬಿಟ್ಟಿದೆ. ಹಾಗಾಗಿ ಒಂದೇ ಒಂದು ಕಪ್ಪು ಚುಕ್ಕೆ ಆಗುವಂಥ ಭ್ರಷ್ಟಾಚಾರದ ಕೇಸು ಸಿದ್ದರಾಮಯ್ಯನವರ ಮೇಲೆ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಿದಾಗಿ ಯಡಿಯೂರಪ್ಪನವರಂತೆ ಇವರು ಹಿಂದುತ್ವದ ಪ್ರತಿಪಾದಕರಲ್ಲ, ಅಹಿಂದ ಮತವನ್ನ ಹಿಡ್ಕೊಂಡಿದ್ದಾರೆ. ಕೇವಲ ಮೇಲ್ವರ್ಗ ಮತ್ತು ಮೇಲ್ಜಾತಿಯ ಮತದಾರರಷ್ಟೇ ಬಿಜೆಪಿಗೆ ವೋಟರ್ಸ್ ಆಗಿದ್ರೆ, ಕಾಂಗ್ರೆಸ್ಸಿಗೆ ಅಹಿಂದ ವರ್ಗ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು ಎಲ್ಲರೂ ಕೂಡ ಕಾಂಗ್ರೆಸ್ ಅನ್ನ ಬೆಂಬಲಿಸುವಂತವರು. ಅದರಲ್ಲೂ ಕೂಡ ಪ್ರಮುಖವಾಗಿ ಹಿಂದುತ್ವದ ಪರಮೋಚ್ಚ ನಾಯಕ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಈ ಒಂದು ಹಿನ್ನೆಲೆ ಇರತಕ್ಕಂಥದ್ದು. ಹಾಗಾಗಿ ಈ ಬರ್ತಕ್ಕಂಥ 2028ನೇ ಚುನಾವಣೆಯಲ್ಲಿ ಹಿಂದುತ್ವ ಗೆಲ್ಲುತ್ತಾ ಅಥವಾ ಅಹಿಂದ ಗೆಲ್ಲುತ್ತಾ, ಸಿದ್ದರಾಮಯ್ಯನವರು ಗೆಲ್ತಾರಾ ಅಥವಾ ಯಡಿಯೂರಪ್ಪನವರು ಗೆಲ್ತಾರಾ ಅನ್ನುವಂಥ ದೊಡ್ಡ ಚರ್ಚೆ, ಕುತೂಹಲ ಈಗಲಿಂದನೇ ಶುರುವಾಗ್ಬಿಟ್ಟಿದೆ. ಜೊತೆಗೆ ಯಡಿಯೂರಪ್ಪನವ್ರ ಮೇಲೆ ಇರ್ತಕ್ಕಂಥ ಈ ಕೇಸ್ಗಳಿದಾವಲ್ಲ, ಭ್ರಷ್ಟಾಚಾರದ ಕೇಸ್ಗಳು, ಜೊತೆಗೆ ಆ ಒಂದು ಕಪ್ಪು ಚುಕ್ಕೆ, ಜೊತೆಗೆ ಫೋಕ್ಸೋ ಕೇಸ್ ಇದೆಯಲ್ಲ, ಅದು ಎಲ್ಲಿ ಎಡವಟ್ಟಾಗುತ್ತೋ ಅನ್ನುವಂಥ ಒಂದು ಹೆದರಿಕೆ ಕೂಡ ಬಿಜೆಪಿಯಲ್ಲೇ ಇದೆ. ಮತ್ತು ಬಿಜೆಪಿಯ ಒಂದು ಬಂಡಾಯ ಏನಿದ್ದಾರೆ ನಾಯಕರು, ಅವರು ಕೂಡ ಅದನ್ನೇ ನಿರೀಕ್ಷೆ ಮಾಡ್ತಿದ್ದಾರೆ. ಎಸ್ ವೀಕ್ಷಕರೇ, BS ಯಡಿಯೂರಪ್ಪನವರ ಹತ್ರ ರಾಜಕೀಯವಾಗಿ ಕೇವಲ ಒಂದೇ ಒಂದು ಅಸ್ತ್ರ ಇರ್ತಕ್ಕಂಥದ್ದು ಕಾಂಗ್ರೆಸ್ ವಿರುದ್ಧವಾಗಿ. ಅದ್ಯಾವುದು? ಆಡಳಿತ ವೈಫಲ್ಯದ ಅಸ್ತ್ರ ಅಥವಾ ಭ್ರಷ್ಟಾಚಾರದ ಅಸ್ತ್ರ. ಇದು ಎಲ್ಲ ಸರ್ಕಾರಗಳಲ್ಲೂ ಬರುವಂಥ ಸಾಮಾನ್ಯ ಒಂದು ಅಸ್ತ್ರಗಳು ಅಲ್ವಾ. ಅದು ಬಿಟ್ಟರೆ ಬೇರೆ ದೊಡ್ಡ ಅಸ್ತ್ರಗಳು ಬಿಜೆಪಿ ಬಳಿನೂ ಇಲ್ಲ, ಯಡಿಯೂರಪ್ಪ ಬಳಿನೂ ಇಲ್ಲ. ಅದೇ ಕಾಂಗ್ರೆಸ್ ಹತ್ರ ಯಡಿಯೂರಪ್ಪನವರ ವಿರುದ್ಧವಾಗಿ ಸಾಕಷ್ಟು ಅಸ್ತ್ರಗಳಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಜಾತಿಗಣತಿ ಅಸ್ತ್ರವನ್ನು ಇಟ್ಕೊಂಡಿದ್ದಾರೆ. ಜಾತಿಗಣತಿ ಅಸ್ತ್ರ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತೆ. ಯಾಕಂದರೆ ಹಿಂದುಳಿದ ವರ್ಗದವರ ಅಹಿಂದ ವರ್ಗವೇ ಹೆಚ್ಚು ಜನಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಬಿಜೆಪಿಗೆ ದೊಡ್ಡ ಹೊಡೆತ ಕೊಡಲಿದೆ. ಇದಲ್ಲದೆ ಒಳ ಮೀಸಲಾತಿ ಅಸ್ತ್ರವನ್ನು ಕೂಡ ಸಿದ್ದರಾಮಯ್ಯ ಇಟ್ಕೊಂಡಿದ್ದಾರೆ. ಬಿಜೆಪಿ ಅದರ ಪೂರಕವಾಗಿಲ್ಲ. ಜೊತೆಗೆ ಕೇಂದ್ರದ ವೈಫಲ್ಯಗಳು ಕೂಡ ಕಾಂಗ್ರೆಸ್ ಇಲ್ಲಿನ ಸರ್ಕಾರಕ್ಕೆ ಒಂದು ದೊಡ್ಡ ಅಸ್ತ್ರವಾಗಿ ಪರಿಣಮಿಸಲಿವೆ. ಇದಲ್ಲದೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಅಸ್ತ್ರಗಳಿದಾವಲ್ಲ, ಅದು ಜನರಿಗೆ ಬಳಿಗೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡ್ತಿದ್ದಾರಲ್ಲ, ಆ ಅಸ್ತ್ರಗಳನ್ನು ಕೂಡ ಅವರು ಬಳಕೆ ಮಾಡುವಂಥ ಸಾಧ್ಯತೆ ಇದೆ. ಇದಲ್ಲದೆ ಈಗಾಗಲೇ ಅಲ್ಪಸಂಖ್ಯಾತರ ಅಸ್ತ್ರವನ್ನು ಕೂಡ ಕಾಂಗ್ರೆಸ್ ಇಟ್ಕೊಂಡಿದೆ. ಯಾಕಂದರೆ ಬಿಜೆಪಿಗೆ ಅಲ್ಪಸಂಖ್ಯಾತರ ಸಪೋರ್ಟ್ ಇಲ್ವೇ ಇಲ್ಲ. ಪ್ರಮುಖವಾಗಿ ಮುಸ್ಲಿಂ ಮತದಾರರು ಬಿಜೆಪಿ ಕಡೆಗೆ ಹೋಗೋದೇ ಇಲ್ಲ. ಏನಿದ್ರು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಕಡೆಗೆ ಇರ್ತಾ ಇರೋದ್ರಿಂದ ಅದು ಒಂದು ಕೂಡ ಚುನಾವಣಾ ಅಸ್ತ್ರವಾಗಿ ಪರಿಣತವಾಗಲಿದೆ. ಇದೆಲ್ಲದಕ್ಕಿಂತ ದೊಡ್ಡದಾಗಿ ಸಿದ್ದರಾಮಯ್ಯನವರ ಅಹಿಂದ ಅಸ್ತ್ರ ಬಿಜೆಪಿ ವಿರುದ್ಧವಾಗಿ ಕೆಲಸ ಮಾಡುತ್ತೆ ಅನ್ನುವಂಥ ನಂಬಿಕೆ ಕಾಂಗ್ರೆಸ್ಸಿಗರದ್ದು. ಈ ಹಿನ್ನೆಲೆಯಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಸಿದ್ದರಾಮಯ್ಯನೋ ಯಡಿಯೂರಪ್ಪನೋ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಸಾಬೀತಾಗಲಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.